ಸಭ್ಯರಾಗಿ ಬಾಳಲು ಸಾಧ್ಯವಾಗಿದೆ. ಇದು ನಮ್ಮ ಗುರುಗಳು ಕೊಟ್ಟ ಕಾಣಿಕೆ. ಗುರುವಿನಿಂದ ಡಾಕ್ಟರ್, ಗುರುವಿನಿಂದ ಇಂಜಿನಿಯರ್, ಗುರುವಿನಿಂದ IAS ಆಫೀಸರ್, ಗುರುವಿನಿಂದ ಲಾಯರ್. ಆದರೆ ಗುರುವೇ. ಇನ್ನು ಆಗಿನ ಹೆಣ್ಣು ಮಕ್ಕಳ ಪರಿಸ್ಥಿತಿ ಬೇರೆ ಇತ್ತು. ಮೊದಲನೇ ಮಗಳಿದ್ದಂತೂ ತಾಯಿಗೆ ಹೆರಿಗೆ ಆದರೆ ಶಾಲೆ ಬಿಟ್ಟು ಮನೆ ಕೆಲಸ ಮಾಡುವಂತ ಪರಿಸ್ಥಿತಿ ಇತ್ತು. ಇದಕ್ಕೆ ಉದಾಹರಣೆ ನಕ್ಕ ಸುಲೋಚನ ಮತ್ತು ಗೆಳತಿ ಗಂಗವ್ವ. 4-5ನೇ ಕ್ಲಾಸಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಬೇಕಾಗ್ತಿತ್ತು. ಹೆಣ್ಣು ಮಕ್ಕಳು ಶಾಲೆಗೆ ಬರ್ತಿದ್ದೇ ಕಡಿಮೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ, ಅವರು ಇರುವ ಸ್ಥಾನಮಾನ ನಮಗೆಲ್ಲ ಒಂದು ಖುಷಿ, ಇನ್ನೊಂದು ಕಡೆ ಬೇಜಾರು. ನಾನು 7ನೇ ಕ್ಲಾಸ್ ಮುಗಿಸಿದಾಗ ಶರವಡಿಯಲ್ಲಿ ಹೈಸ್ಕೂಲ್ ಇರಲಿಲ್ಲ. ಸಂಪ್ರದಾಯಸ್ಥರ ಮನೆಯಾದ್ದರಿಂದ ಬೇರೆ ಕಡೆ ಇದ್ದು ಓದಲು ಅವಕಾಶವಿರಲಿಲ್ಲ. ಹಾಗೆ ಈ ಊರಿಗೆ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಆಗಬೇಕು ಅಂತ ನನ್ನ ಆಸೆ. ಇನ್ನು ಗೆಳತಿಯರ ಬಗ್ಗೆ ಹೇಳಬೇಕಂದ್ರೆ ಒಂದು ದೊಡ್ಡ ಪಟ್ಟಿನೇ ಆಗುತ್ತದೆ. ಗಿರ್ಜಕ್ಕ, ರತ್ನವ್ವ, ಶಾಂತವ್ವ, ಪಾರಮ್ಮ, ಸುಸಂಗಿ ಎಲ್ಲರೂ ನನ್ನ ಪ್ರಿಯರೇ. ಇನ್ನು ನನ್ನ ಗುರುಗಳ ನೆನೆಯದಿದ್ದರೆ ಸಾಧ್ಯವೇ ಇಲ್ಲ. ಶ್ರೀ ಮನ್ವಾಚಾರ್ ಮಾಸ್ತರ್, ಶ್ರೀಮತಿ ಕಲಹಾಳ್ ಅಕ್ಕೋರ್, ಶ್ರೀಮತಿ ಪದ್ಮಾವತಿ ಅಕ್ಕೋರ್, ಶ್ರೀಮತಿ ಮಂಟೂರ್ ಅಕ್ಕೋರ್, ಶ್ರೀ ಯಮನೂರ್ ಮಾಸ್ತರ್, ಶ್ರೀ ಪೂಜಾರ್ ಮಾಸ್ತರ್ ಹಾಗೂ ಇಲ್ಲಿರುವ ಎಲ್ಲ ಗುರುಗಳು ಪೂಜನೀಯರು. ಕವಿಯ ಬಂದ ಕವನ ಹೀಗಿದೆ: ಓ ಮಲ್ಲಿಗೆ ಕಾಕಡ, ನೀನು ಬಹಳ ಪಾಕಡ, ಕಣ್ಣು ಬಿಟ್ಟೆ ಗಡಗಡ, ಕೆಳಗೆ ಬಿದ್ದೆ ಬಡಬಡ, ಒಂದು ದಿನದ ಜೀವನ ಆದರೂ ಪಾವನ, ನನ್ನ ಮನೆಯ ನಂದನ, ನಿನಗಿದೋ ವಂದನ. ಹೀಗೆ ನಮ್ಮ ಜೀವನವೂ ಇರಬೇಕು. ಈ ಭೂಮಿಯ ಋಣ ನಮ್ಮ ಮೇಲಿದೆ. ಸಮಾಜ ಬೇಕಾದಷ್ಟು ನಮಗೆ ಕೊಟ್ಟಿದೆ. ನಾವೇನು ಕೊಡಬಲ್ಲೆವು ಎಂಬುದು ಭಾವನೆ ಇರಲಿ. ಬಸವಣ್ಣವರ ವಚನದಂತೆ ನಮ್ಮ ನಡೆ ನುಡಿ ಒಂದಾಗಿ ಬದುಕಬೇಕು. ಇದು ಬದುಕಿನ ಮೌಲ್ಯ. ಗುಣವನ್ನು ಬಿತ್ತಿ ಗೌರವವನ್ನು ಕಟಾವು ಮಾಡಬೇಕು. ಮನದ ಭಾವನೆಗಳನ್ನು ಬಿಚ್ಚಿ ಹೇಳಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನಾನು ಚಿರಋಣಿ. ಮತ್ತೊಮ್ಮೆ ಪೂಜನೀಯರಿಗೆಲ್ಲ ಮತ್ತು ಸಭಿಕರಿಗೆಲ್ಲ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್.